ಚಿನ್ಮಯ್ ನನ್ಗೆ ಚಾಲೆಂಜ್ ಮಾಡಿದಾನೆ, ನಾನು ತಗೊಳ್ತೀನಿ ಅಂತ ಇವರಿಬ್ರು ಕಾಪಿ ಮಾಡಿ ಅದನ್ನೇ ತಗೊಳ್ತಾ ಇದಾರೆ. ಟೊರೊಂಟೊ ಬೆಂಗಳೂರು ತರ ಮತ್ತೆ ಮಾಂಟ್ರಿಯಲ್ ಮೈಸೂರ್ ತರ. ಕೋಕೋ ನೋಡಿ ಇಲ್ಲಿ ಕುತ್ಕೊಂಡೆ ಕ್ಯೂಟ್ ಆಗಿ ಪೋಸ್ ಮಾಡ್ತಾ ಇದ್ದಾನೆ. ಜಾತ್ರೆ ನಡೀತಾ ಇದೆ ಬೀಚ್ ಅಲ್ಲಿ ಅಂತ. ಲೈಫ್ ಜಾಕೆಟ್ ಹಾಕೊಳ್ತಾ ಇದ್ದಾನೆ. ಹಿ ಹ್ಯಾಸ್ ಒನ್ ಕ್ಯೂಟ್ ಶಾರ್ಕ್ ಫಿನ್ ಇರೋ ಲೈಫ್ ಜಾಕೆಟ್. ಎಷ್ಟಾಯ್ತು ಬಿಲ್ಲು? ಹೆಲೋ, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ನನ್ನ SFO ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ. ಎನಿವೇಸ್, ಈ ವ್ಲಾಗ್ ಅಲ್ಲಿ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಮೈ ಅದರ್ ವ್ಲಾಗ್ಸ್ ಬಿಕಾಸ್ ಚಿನ್ಮಯ್ ನನಗೆ ಚಾಲೆಂಜ್ ಮಾಡಿದ್ದಾನೆ. ಸೊ ಚಾಲೆಂಜ್ ಏನಂತ ಅಂದ್ರೆ ಟು ವಿಸಿಟ್ ಅ ಟೌನ್ ಇನ್ $50. ಇದಾಗುತ್ತಾ? ವಿಲ್ ಸಿ. ಕೀಪ್ ವಾಚಿಂಗ್ ಅಂಟಿಲ್ ದಿ ಎಂಡ್. ಆಫ್ ಕೋರ್ಸ್ ನಾನು ರಿಸರ್ಚ್ ಮಾಡಬೇಕಾಯ್ತು, ಯಾಕಂದ್ರೆ ತುಂಬಾ ಕಷ್ಟ ಚಾಲೆಂಜ್ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಎನಿವೇಸ್, ಐ ಫೌಂಡ್ ಅ ಟೌನ್ ಅಂಡ್ ಇಟ್ಸ್ ಕಾಲ್ಡ್ ಕೋಬರ್ಗ್. ಸೊ ಅದು ಅಪ್ರಾಕ್ಸಿಮೇಟ್ಲಿ 1 to 1.5 hours ಡ್ರೈವ್ ಇಲ್ಲಿಂದ. ಅದು ಇಟ್ಸ್ ಆನ್ ದ ನಾರ್ತ್ ಶೋರ್ ಆಫ್ ಲೇಕ್ ಒಂಟಾರಿಯೋ. ಮತ್ತೆ ಅಲ್ಲಿ ಬ್ಯೂಟಿಫುಲ್ ಬೀಚ್ ವೈಬ್ಸ್ ಇದೆ, ಮತ್ತೆ ಹಿಸ್ಟಾರಿಕ್ ಡೌನ್ ಟೌನ್ ಇದೆ. ಏನೇನ್ ನೋಡ್ತೀವಿ ಅಂತ ಇವಾಗಲೇ ಹೇಳ್ಬಿಟ್ರೆ ಏನ್ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನೋಡೋಣ ಏನೇನ್ ನೋಡ್ತೀವಿ ಅಂತ. ಚಿನ್ಮಯ್ ಅಂಡ್ ಕೋಕೋ ಆರ್ ಬ್ಯಾಕ್ ಇನ್ ಮೈ ವ್ಲಾಗ್. ಕೋಕೋ ಇನ್ ನೋಡು. ಅವನಿವಾಗ ಸ್ಲೀಪಿ ಇದ್ದಾನೆ, ಸ್ವಲ್ಪ ಫೀಲಿಂಗ್ ಸ್ಲೀಪಿ. ಅಲ್ಲ, ಚಾಲೆಂಜ್ ಅಂತೂ ಇವಾಗ ನಮ್ಗೆ ಕೊಟ್ಬಿಟ್ಟಿದ್ಯಾ, ಹೆಂಗ್ ಮಾಡೋದು ಇದನ್ನ? ಏನಿಲ್ಲ, ಫ್ಯೂಲ್ ಅಂತೂ ನಾವು ಹಾಕ್ಸಿದೀವಿ ಕಾರಲ್ಲಿ. ಅವಳಿಗೆ ಬಜೆಟ್ ಕೊಟ್ಟಿರೋದು $50. ಯಾಕಂದ್ರೆ ನಾವು ಅಲ್ಲಿ ಹೋಗಿ ಸುತ್ತು ತಿಂದು ಉಂಡು ಟಿಕೆಟ್ ಎಲ್ಲ ಮಾಡ್ಬೇಕಾಗುತ್ತೆ. ಸೊ ಐ ಟೋಲ್ಡ್ ಹರ್ ಮೇಕ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಹಾಗಾಗಿ ಇವಾಗ ನೋಡ್ಬೇಕು ನಾವು ಹೆಂಗೆ ನೀನ್ ಪ್ಲಾನ್ ಮಾಡ್ತೀಯ ಅಂತ. ಅಂಡ್ ಇನ್ನೊಂದು ಕ್ಯಾಚ್ ಇದೆ. ಏನಂತ ಅಂದ್ರೆ ಆ $50 ಬರೀ ನನಗ್ ಮಾತ್ರ ಅಲ್ಲ ಬಜೆಟ್ ಇರೋದು, ನಮ್ ಇಬ್ರಿಗೂ ಸೇರಿ ಇರೋದು. ಸೊ ನೋಡಿ ನಾನು ಹೆಂಗ್ ಇದನ್ನ ಪ್ಲಾನ್ ಮಾಡ್ತೀನಿ ಅಂತ. ಆಕ್ಚುಲಿ ಇಬ್ರು ಆಯ್ತು, ಲಾಸ್ಟ್ ಮಿನಿಟ್ ನಮ್ ತಮ್ಮನು ಬರ್ತಿದ್ದಾನೆ. ಎಸ್, ಬಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಬಜೆಟ್ ಪ್ಲಾನ್. ಈ ಬಜೆಟ್ ಪ್ಲಾನ್ ಅಲ್ಲಿ ಬರೀ ನಮ್ಗೆ ಆಸ್ ಅ ಕಪಲ್ ಟ್ರಾವೆಲ್ ಮಾಡಿದ್ರೆ. ಓ, ಹಂಗಂದ್ರೆ ಚಾಲೆಂಜ್ ಅಲ್ಲಿ ಅವನು ಸೇರಿಸಿ $50 ಸಿಗ್ತ. ಓಕೆ, ಹಾಗಾದ್ರೆ ಮನೇಲಿ ಇರೋಣ. 3 ಜನ ಇಲ್ಲ, ನಮ್ಮಿಬ್ರಿಗೂ ಸೇರಿ $50 ಬಜೆಟ್ ಇಟ್ಟಿದೀವಿ. ಸೊ ವಿಲ್ ಸಿ ಹೇಗಾಗುತ್ತೆ ಅಂತ. ಯಾಕಂದ್ರೆ ಇವಾಗ ವೀಕೆಂಡ್ ಬಂದಾಗೆಲ್ಲ ನಾವು ಪ್ರತಿ ವೀಕೆಂಡು ಆಚೆ ಸುತ್ತಾನೆ ಇದೀವಿ. ಸೊ ಇವತ್ತು ಸ್ವಲ್ಪ ಬಜೆಟ್ ಇಟ್ಕೊಂಡು ಹೇಗೆ ಪ್ಲಾನ್ ಮಾಡ್ತಿದೀವಿ ಅಂತ ನೋಡ್ಬೇಕು. ಮೇಡಮ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಅವ್ರ ಮೇಲೆ ಬಿಟ್ಟಿರೋದು. ಸ್ಟೆಪ್ 1 ಇಸ್ ಫಸ್ಟ್ ದುಡ್ಡು ಸೇವ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಮೇಜರ್ ಕಾಂಪೊನೆಂಟ್ ಊಟ. ಯಾಕಂದ್ರೆ ಇಬ್ರಿಗೆ ಇಲ್ಲಿ ಹೊರಗಡೆ ಹೋಗಿ ತಿಂದ್ರೆ, ಅಂದ್ರೆ ಪ್ರಾಪರ್ ಮೀಲ್ ತಿಂದ್ರೆ ಅಟ್ಲೀಸ್ಟ್ $50 ಅಲ್ಲೇ ಮುಗ್ದೋಗುತ್ತೆ. ಸೊ ಅದಕ್ಕೆ ಮನೆಯಲ್ಲೇ ಅಡ್ಗೆ ಮಾಡ್ಕೊಂಡು ಊಟ ಮಾಡಿ ಹೋಗೋಣ ಅಂತ ಪ್ರೆಪ್ಪಿಂಗ್ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಇವತ್ತು ನಾನು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅನ್ಕೊಂಡೆ ಮನೆಯಲ್ಲಿ. ಅಂಡ್ ಆಫ್ ಕೋರ್ಸ್ ಕೂದಲು ಬಿಟ್ಕೊಂಡು ಅಡ್ಗೆ ಮಾಡೋಕ್ಕಲ್ಲ, ಅದಕ್ಕೆ ಟೈಡ್ ಮೈ ಹೇರ್. ಲೆಟ್ಸ್ ಕುಕ್. ರೈಸ್ ಆಲ್ರೆಡಿ ರೆಡಿ ಇದೆ. ಸೊ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಚಿನ್ಮಯ್ ಇಸ್ ಆಲ್ಸೋ ಪ್ರೆಪಿಂಗ್ ಕೋಕೋ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ. ಸುಮಾರು ಟೈಮ್ ಆಗಿದೆ ಕೋಕೋನ ಹೊರಗಡೆ ಕರ್ಕೊಂಡು ಹೋಗಿ. ಸೊ ಹೀಸ್ ಗೋಯಿಂಗ್ ಟು ಹ್ಯಾವ್ ಅ ಫನ್ ಅಂಡ್ ಎಕ್ಸೈಟಿಂಗ್ ಡೇ ಇವತ್ತು ಅಲ್ಲಿ. ಸೊ ಸಕ್ಸಸ್ಫುಲಿ ನನ್ನ ಲಂಚ್ ದುಡ್ಡು ಉಳಿತು ಆ್ಯಂಡ್ ದ ಎಗ್ ಫ್ರೈಡ್ ರೈಸ್ ಇಸ್ ರೆಡಿ. ತಿನ್ನೋಣ ಇವಾಗ. ಓಕೆ, ವಿ ಆರ್ ಫುಲ್ಲಿ ಪ್ಯಾಕ್ಡ್ ಇವಾಗ. ಇದರಲ್ಲಿ ನಮ್ಮ ಸ್ನ್ಯಾಕ್ಸು, ಡ್ರಿಂಕ್ಸು ಮತ್ತು ಬೀಚ್ ಐಟಮ್ಸು ಎಲ್ಲ ಎಸೆನ್ಷಿಯಲ್ಸ್ ಇದರಲ್ಲಿದೆ. ಕೋಕೋಸ್ ಆಲ್ಸೋ ರೆಡಿ ಆ್ಯಂಡ್ ಲುಕ್ ಹೂಸ್ ಹಿಯರ್. ಹಾಯ್, ಇಂಟ್ರೊಡ್ಯೂಸಿಂಗ್ ಚಿರಾಗ್ ಇನ್ ಮೈ ವ್ಲಾಗ್. ನಾವು ಇವಾಗ ಫಿಟ್ ಚೆಕ್ ಮಾಡ್ತಾ ಇದೀವಿ. ವಿ ಬೋತ್ ಆರ್ ವೇರಿಂಗ್ ವೈಟ್ ಅಂಡ್ ನಾನು SFO ಹಾಕೊಂಡಿದ್ದು ಸ್ಕರ್ಟ್ ಜೊತೆ ಪೇರ್ಡ್ ದಿಸ್ ಟಾಪ್. ಸೊ ಫುಲ್ಲು ಟೌನಿಗೆ ಹೋಗಕ್ಕೆ ಎಲ್ಲರೂ ರೆಡಿ ಆಗಿದೀವಿ. ಕೊಕೋ ಆಕ್ಚುಲಿ ಅವನದು ಒಂದು ಶಾರ್ಕ್ದು ಟೀ ಶರ್ಟ್ ಇದೆ, ಬಟ್ ತುಂಬಾ ಶೆಕೆ ಇರೋದ್ರಿಂದ ಅವನಿಗೆ ಇವಾಗ ಹಾಕಿಲ್ಲ. ಲೆಟ್ಸ್ ಗೆಟ್ ಗೋಯಿಂಗ್. ಲೇಟ್ ಆಯ್ತು ಆಲ್ರೆಡಿ, ಸೊ ಲೇಟ್. ಓಕೆ, ಸಾಮಾನೆಲ್ಲ ಇಡ್ತಾ ಇದೀವಿ. ಫೈನಲಿ SFO ಇಂದ ತಂದಿದ್ದ ಬ್ಯಾಗ್ ಯೂಸ್ ಆಗ್ತಾ ಇದೆ. ಕೊಕೋ ಐಟಮ್ಸ್ ಎಲ್ಲ ಇದೆ ಅದರಲ್ಲಿ. ದೆನ್ ಸ್ನ್ಯಾಕ್ ಬ್ಯಾಗು. ಈಗ ತಾನೇ ಎಗ್ ಫ್ರೈಡ್ ರೈಸ್ ತಿಂದ್ಬಿಟ್ಟು ಹಸಿವೆ ಆಗಿದೆಯಂತೆ. ಓಕೆ, ವಿ ಆರ್ ಆಲ್ ಸೆಟ್ ಟು ಗೋ. ಇವಾಗ 1 hour 40 minutes ತೋರಿಸ್ತಾ ಇದೆ ಇಲ್ಲಿಂದ. ಲೆಟ್ಸ್ ಗೋ. ಜರ್ನಿ 1 hour 40 minutes ಇರೋದ್ರಿಂದ ಕ್ವಿಕ್ ಆಗಿ ಕೋಕೋ ವಾಕ್ ಮಾಡ್ಸೋದಕ್ಕೆ ಚಿರಾಗ್ ಕರ್ಕೊಂಡು ಹೋಗಿದ್ದಾನೆ. ನಾವಿಬ್ರು ಕಾರಲ್ಲಿ ವೇಟ್ ಮಾಡ್ತಾ ಇದೀವಿ. ಬಟ್ ನಾವ್ ಎಷ್ಟು ಚೆನ್ನಾಗಿ ಮತ್ತೆ ಟ್ವಿನ್ ಆಗ್ತಾ ಇದೀವಿ ನೋಡು. ವಿ ಬೋತ್ ಆರ್ ವೇರಿಂಗ್ ವೈಟ್. ಯೂಶಲಿ ವಿ ಎಂಡ್ ಅಪ್ ಟ್ವಿನ್ನಿಂಗ್. ಇವತ್ತಂತೂ ಪ್ಲಾನ್ ಇರಲಿಲ್ಲ. ಹೌದು, ಸಿಕ್ಕಾಪಟ್ಟೆ ಬಿಸಿಲಿದೆ. ಹೊರಟಿದೀವಿ. ಆನ್ ದ ವೇ ಎಷ್ಟು ಟ್ರಾಫಿಕ್ ಇದೆ. ಐ
ಸದ್ಯಕ್ಕೆ ಇಲ್ಲೇ ಅರ್ಧ ಗಂಟೆ ಟ್ರಾಫಿಕಲ್ಲೇ ವೇಸ್ಟ್ ಆಗುತ್ತೆ ಅನಿಸ್ತಾ ಇದೆ. ಓಕೆ, ನಮ್ಮ ಫಸ್ಟ್ ಸ್ಟಾಪ್ ಮೆಗ್ಡಿ. ಫೈನಲಿ 40 ನಿಮಿಷ ಆದ್ಮೇಲೆ ಟ್ರಾಫಿಕ್ ಅಲ್ಲಿ ಓಡಿಸ್ಕೊಂಡ್ಬಂದು ರೀಚ್ ಆಗಿದೀವಿ. ಬಜೆಟ್ ಟೈಟ್ ಇರೋದ್ರಿಂದ ಮೆಗ್ಡಿಗೆ ಬಂದಿದೀವಿ. ಬಜೆಟ್ ಟೈಟ್ ಇರೋದ್ರಿಂದ ಬರೀ ಕಾಫಿ ತಗೊಳ್ತಾ ಇದೀವಿ, ಯಾಕಂದ್ರೆ ನಮ್ಮ ಊಟ ಆಗಿದೆ, ಸ್ನಾಕ್ಸ್ ಕ್ಯಾರಿ ಮಾಡಿದೀವಿ. ಸೊ ದಿಸ್ ಇಸ್ ದ ಫಸ್ಟ್ ಡೆಂಟ್ ಇನ್ಟು ಅವರ್ ಬಜೆಟ್. ಎಸ್, ಅಂಡ್ ಈ ಕೊಕೋ ನೋಡಿದ್ರೆ ತುಂಬಾ ರೆಸ್ಲೆಸ್ ಆಗ್ಬಿಟ್ಟಿದಾನಪ್ಪ ಹಿಂದ್ಗಡೆ ಕೂತ್ಕೊಂಡು. ಅದಕ್ಕೆ ಮೋಸ್ಟ್ಲಿ ಅವನಿಗೆ ಪಪ್ಪಿಚಿನೋ. ಸೊ ಮೇಡಮ್, ನೀವು ಏನ್ ತಗೊಳ್ತಿದ್ದೀರಾ? ನಾನು ಕ್ಲೌಡ್ ಐಸ್ ಕಾಫಿ ಸಾಲ್ಟೆಡ್ ಕ್ಯಾರಮೆಲ್ ಅಲ್ಲಿ ತಗೊಳ್ತಾ ಇದ್ದೀನಿ. ನಾನು ತಗೊಳ್ತೀನಿ ಅಂತ ಇವರಿಬ್ರು ಕಾಪಿ ಮಾಡಿ ಅದನ್ನೇ ತಗೊಳ್ತಾ ಇದಾರೆ. ಪಪ್ ಕಪ್ ಆರ್ಡರ್ ಮಾಡ್ತಾ ಇದೀವಿ. ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ನೀವು ಅನ್ಕೊಳ್ತಾ ಇರ್ಬೋದು ಕಾಫಿ ಯಾಕೆ ಈ ತರ ಕಾಣಿಸ್ತಾ ಇದೆ ಅಂತ. ಸೊ ಈ ಕ್ಲೌಡ್ ಕಾಫಿ ಹೇಗೆ ಅಂದ್ರೆ ಡಿಕಾಕ್ಷನ್ ಕೆಳಗಿರುತ್ತೆ ಮತ್ತೆ ಅದ್ರ ಮೇಲೆ ಕ್ರೀಮ್ ಮತ್ತೆ ಮಿಲ್ಕ್ ಇರುತ್ತೆ. ವಿ ಹ್ಯಾವ್ ಟು ಮಿಕ್ಸ್ ಇಟ್. ಆಕ್ಚುಲಿ ಅವ್ನ ಪಪಿಚಿನೋನೇ ಎಲ್ಲಾದ್ರಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ. ಟೋಟಲ್ ನಮ್ಮ ಬಿಲ್ $10 ಆಯ್ತು 3 ಜನಕ್ಕೆ. ಸೊ ಇಟ್ಸ್ ಅಬೌಟ್ $3.50 ಫಾರ್ ಆರ್ ಡ್ರಿಂಕ್ಸ್. ಇವಾಗ ಎಂಜಾಯ್ ಮಾಡೋಣ. ಮಿಕ್ಸ್ ಮಾಡಾದ್ಮೇಲೆ ನೀಟಾಗಿ ಐಸ್ಡ್ ಕಾಫಿ. ಯೂಶಲಿ ನಮ್ಮ ಹಿಂದೆ ಕಾರ್ ಸೀಟ್ ಯಾರು ಕೊಕ್ಕೋ ಬಿಟ್ರೆ ಯಾರು ಯೂಸ್ ಮಾಡೋದಿಲ್ಲ. ಫೈನಲಿ ಚಿರಾಗ್ ಇಸ್ ಯೂಸಿಂಗ್ ಇಟ್. ಅಂಡ್ ಕೊಕ್ಕೋ ಅಂತೂ ಅವನ್ನ ಕುತ್ಕೊಳಕ್ಕೆ ಬಿಡ್ತಾ ಇಲ್ಲ. ಅವ್ನ್ ಸೀಟ್ ಬಿಟ್ಟು ಇನ್ ಎಲ್ಲ ಅವನ ಮೇಲೆ ಮೈ ಮೇಲೆ ಹತ್ಬಿಟ್ಟು ಕುತ್ಕೊಳ್ತಾ ಇದ್ದಾನೆ. ವೆರಿ ಬ್ಯಾಡ್ ಬಿಹೇವಿಯರ್ ಕೊಕ್ಕೋ. ಅಂಡ್ ಚಿರಾಗ್ ಬೇರೆ ಬಯೋದಿಲ್ಲ ಅವನ್ಗೆ. ಸೊ ಇನ್ ಹೇಳಿದ ಮಾತಂತೂ ಅವನ್ ಎಲ್ಲಿ ಕೇಳ್ತಾನೆ. ಅವನು ಕೊಕ್ಕೋನ್ ಮಾತು ಅವ್ನು ಕೇಳ್ತಾನೆ. It's the other way around. Coco is the boss. ಆನ್ ದ ವೇ ಇಲ್ಲಿ ಹೋಗ್ತಾ ಸುಮಾರು ಚಿಕ್ಕ ಟೌನ್ಸ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಹೈವೇನಲ್ಲಿ ಆನ್ ರೂಟ್ ಅಂತ ಪಿಟ್ ಸ್ಟಾಪ್ಸ್ ಇರುತ್ತೆ ವೇರ್ ಯು ಕ್ಯಾನ್ ಫ್ಯೂಯಲ್. ಆ್ಯಂಡ್ ದೆನ್ ಅಲ್ಲಿ ಫುಡ್ ಕೋರ್ಟ್ ಇರುತ್ತೆ, ವಾಶ್ರೂಮ್ಸ್ ಯೂಸ್ ಮಾಡ್ಬೋದು. ದ್ಯಾಟ್ ಈಸ್ ಅಟ್ ಎವ್ರಿ 80 kilometers. ಸೊ ತುಂಬಾ ಇಟ್ಸ್ ವೆರಿ ನೈಸ್ ಆ್ಯಂಡ್ ಆಕ್ಸೆಸಬಲ್ ನಮಗೆ ಹೈವೇನಲ್ಲಿ ಡ್ರೈವ್ ಮಾಡ್ತಾ ಇರುವಾಗ. ಹೋಗ್ತಾ ಇರೋ ಡೈರೆಕ್ಷನ್ ಆ್ಯಕ್ಚುಲಿ ಇಟ್ಸ್ ಟುವರ್ಡ್ಸ್ ಮಾಂಟ್ರಿಯಲ್. ನಾನು ಮುಂಚೆ ಮಾಂಟ್ರಿಯಲಲ್ಲಿ ಇರ್ತಾ ಇದ್ದೆ. ಸೊ ಐ ಸ್ಟಡಿಡ್ ಇನ್ ಮಾಂಟ್ರಿಯಲ್ ಆ್ಯಂಡ್ ಆಲ್ಸೋ ನನ್ನ ಫಸ್ಟ್ ಜಾಬ್ ಕೂಡ ಮಾಂಟ್ರಿಯಲಲ್ಲೇ ತೊಗೊಂಡಿದ್ದು. ಇನ್ಫ್ಯಾಕ್ಟ್ ಚಿನ್ಮಯ್ ವಾಸ್ ಆಲ್ಸೋ ವೆನ್ ಹೀ ಲ್ಯಾಂಡೆಡ್ ಹಿಯರ್ ಇನ್ ಕ್ಯಾನಡಾ, ಅವನು ಕೂಡ ಮಾಂಟ್ರಿಯಲ್ಗೆ ಬಂದಿದ್ದು. ನಾವಿಬ್ರು ಮಾಂಟ್ರಿಯಲಲ್ಲೇ ಓದಿದ್ದು. ಓನ್ಲಿ ಚಿರಾಗ್ ಸ್ಟಡಿಡ್ ಇನ್ ಟೊರಾಂಟೋ ಆ್ಯಂಡ್ ಕೊಕೋ. ಹೆಂಗೆ ಅಂತ ಅಂದ್ರೆ ಟೊರಾಂಟೋ ಬೆಂಗಳೂರು ತರ ಮತ್ತೆ ಮಾಂಟ್ರಿಯಲ್ ಮೈಸೂರು ತರ. ಸೊ ಅದೊಂಥರ ಚಿಕ್ಕ ಊರು, ತುಂಬಾನೇ ಚೆನ್ನಾಗಿದೆ. ಐ ಮಿಸ್ ಮಾಂಟ್ರಿಯಲ್ ಸೋ ಮಚ್. ಬಟ್ ಅಲ್ಲಿ ವೈಬ್ ಕೂಡ ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ಅಲ್ಲಿ ಒಂದು ಟ್ರಿಪ್ ಮಾಡಬೇಕು ಅನ್ಸುತ್ತೆ. ವಿ ಆರ್ ಲಾಂಗ್ ಡ್ಯೂ. ತುಂಬಾ ಟೈಮ್ ಆಗಿದೆ. ಮಾಂಟ್ರಿಯಲ್ ಒಂದು ಟ್ರಿಪ್ ಡೆಫಿನೆಟ್ಲಿ ಮಾಡಬೇಕು. ಅವಾಗ ತೋರಿಸಬಹುದು ಮಾಂಟ್ರಿಯಲ್. ಹೌದು. ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ಡೌನ್ ಬಿಲೋ ಇಫ್ ಯು ವಾಂಟ್ ಟು ಸಿ ಮಾಂಟ್ರಿಯಲ್ ವಿತ್ ಅಸ್. ಟೊರಾಂಟೊ ಹತ್ರ ಇರುವ ಈ ಕ್ಯೂಟ್ ಲಿಟಲ್ ಟೌನ್ ಕೋಬರ್ಗ್. ಇಲ್ಲಿ ಸ್ಮಾಲ್ ಟೌನ್ ವೈಬ್ಸ್, ಬ್ಯೂಟಿಫುಲ್ ಬೀಚ್ ಮತ್ತೆ ಫುಲ್ ಆನ್ ಸಮ್ಮರ್ ಫೀಲ್ಸ್ ಇದೆ. ಇದು ಅರ್ಲಿ 1800s ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪೋರ್ಟ್ ಮತ್ತೆ ರೈಲ್ವೆ ಟೌನ್ ಆಗಿತ್ತು. ಡೌನ್ ಟೌನ್ ಕೋಬರ್ಗ್ ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಬ್ಯೂಟಿಫುಲ್ ವಿಂಟೇಜ್ ಕಾರ್ ನಿಂತಿದೆ ಸಿಗ್ನಲ್ ಅಲ್ಲಿ. ಆ್ಯಂಡ್ ದಿಸ್ ಇಸ್ ದ ವಿಕ್ಟೋರಿಯಾ ಹಾಲ್ ಇನ್ ದ ಕೋಬರ್ಗ್ ಡೌನ್ ಟೌನ್. ಇಲ್ಲಿ ಪಾರ್ಕಿಂಗ್ ಸ್ಪಾಟ್ ಹುಡುಕ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಗೆಟ್ ಡೌನ್. ಇವಾಗ ಕೋಬರ್ಗ್ ಡೌನ್ ಟೌನ್ ರೀಚ್ ಆಗಿದ್ದೀವಿ. ಇಲ್ಲಿ ಏನಿಲ್ಲ, ದ ಸ್ಟ್ರೀಟ್ ಇಸ್ ಕಾಲ್ಡ್ ಕಿಂಗ್ ಸ್ಟ್ರೀಟ್. ಆ್ಯಂಡ್ ಈ ಸ್ಟ್ರೀಟಲ್ಲಿ ಬ್ಯೂಟಿಫುಲ್ ಬೊಟೀಕ್ಸ್, ಕ್ಯಾಫೇಸ್ ಮತ್ತು ಇಲ್ಲಿ ಒಂದು ವಿಕ್ಟೋರಿಯಾ ಹಾಲ್ ಅಂತ ಇದೆ. ಗೊತ್ತಿಲ್ಲ ಇವತ್ತು ಓಪನ್ ಇದೆಯಾ ಇಲ್ವಾ ಅಂತ. ನಾವು ಹಾಗೆ ರ್ಯಾಂಡಮ್ ಆಗಿ, ಇಟ್ ವಾಸ್ ಅ ಸ್ಪಾಂಟೇನಿಯಸ್ ಪ್ಲ್ಯಾನ್ ರೈಟ್. ಸೊ ಗೊತ್ತಿಲ್ಲ, ಹೋಗಿ ನೋಡೋಣ ಏನೇನು ಓಪನ್ ಇದೆ ಅಂತ. ಇವರೆಲ್ಲ ಅಲ್ಲಿ ನೋಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಥಿಂಗ್ಸ್ನ. ನಾನಂತೂ ನನ್ನ ಹ್ಯಾಂಡ್ ಬ್ಯಾಗ್ ಕೂಡ ತೊಗೊಂಡ್ಬಂದಿಲ್ಲ, ಜಸ್ಟ್ ನನ್ನ ಫೋನ್ನ ತೊಗೊಂಡ್ಬಂದಿದ್ದೀನಿ ಅಷ್ಟೇ, ಬ್ಲಾಗ್ ಮಾಡಬೇಕು ಅಂತ. ಇಲ್ಲಿ ನೋಡಿ ಕ್ಯಾನಡಾ ಫ್ಲಾಗ್ ಇದೆ, ವಿಕ್ಟೋರಿಯಾ ಹಾಲ್. ಬನ್ನಿ ಹೋಗೋಣ. ಎಷ್ಟು ಬ್ರೈಟ್ ಆ್ಯಂಡ್ ಸನ್ನಿ ಆಗಿ ಚೆನ್ನಾಗಿದೆ. ಇವರಿಬ್ರು ಅಣ್ಣ ತಮ್ಮಂದ್ರು ನನ್ನ ಕೊಕ್ಕೋನ ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಬಿಟ್ಟು. ಕೋಬರ್ಗ್ ನ ಮೋಸ್ಟ್ ಐಕಾನಿಕ್ ಲ್ಯಾಂಡ್ ಮಾರ್ಕ್ ಈ ವಿಕ್ಟೋರಿಯಾ ಹಾಲ್. ಇದನ್ನ 1850 ಬಿಲ್ಡ್ ಮಾಡಿದ್ರು. ದಿಸ್ ಇಸ್ ಕ್ಯಾನಡಾಸ್ ಫೈನೆಸ್ಟ್ ಎಕ್ಸಾಂಪಲ್ ಆಫ್ 19th century ಆರ್ಕಿಟೆಕ್ಚರ್.
ಕೋಕೋ ನೋಡಿ ಇಲ್ಲಿ ಕೂತ್ಕೊಂಡು ಎಷ್ಟು ಕ್ಯೂಟ್ ಆಗಿ ಪೋಸ್ ಮಾಡ್ತಾ ಇದ್ದಾನೆ. ಫಾರ್ಚುನೇಟ್ಲಿ ಇಲ್ಲಿ ಎಲ್ಲ ಸ್ಟೋರ್ಸು ಕ್ಲೋಸ್ಡ್ ಆಗಿದೆ. ಯೂಶಲಿ ಸಂಡೇಸ್ ಎಲ್ಲ 5 o'clock ಕ್ಲೋಸ್ ಆಗುತ್ತೆ. ತುಂಬಾ ಬಿಸಿಲಿತ್ತು ಅಂತ ನಾವು ಸ್ವಲ್ಪ ಲೇಟ್ ಆಗಿ ಹೊರಟ್ವಿ. ಸ್ವಲ್ಪ ಸನ್ ಸೆಟಲ್ ಡೌನ್ ಆಗಲಿ, ಸಂಜೆ ಟೈಮ್ ಬಂದು ಎಕ್ಸ್ಪ್ಲೋರ್ ಮಾಡೋಣ ಟೌನ್ ಅಂತ ನೋಡಿದ್ರೆ ವಿಕ್ಟೋರಿಯಾ ಹಾಲ್ ಎಲ್ಲಾನು ಕ್ಲೋಸ್ ಆಗಿದೆ. ಬಟ್ ಎನಿವೇಸ್ ನಾವು ಮೇನ್ ಆಗಿ ಬಂದಿದ್ದು ಬೀಚ್ನ ನೋಡೋದಕ್ಕೆ. ನಾವು ಹೋಗ್ತಾ ಇರೋದು ಕೂಡ ವಿಕ್ಟೋರಿಯಾ ಬೀಚ್ಗೆ. ವಿಥೌಟ್ ಸ್ವಲ್ಪ ಟೌನ್ ಕೂಡ ಅಲ್ಲಿ ಡೌನ್ ಟೌನ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಮೇಲೆ ಬೀಚ್ಗೆ ಹೋಗೋಣ ಅಂತ. ಬಟ್ ಎನಿವೇ ದ ವಾಕ್ ಇಸ್ ವೆರಿ ಪ್ರಿಟಿ ಹಿಯರ್. ಆ್ಯಂಡ್ ಅಲ್ಲಿ ಒಂದು ಪಿಂಕ್ ಕೆಫೆ ಅಂತ ಕೂಡ ನೋಡಿದ್ವಿ. ಇಟ್ ವಾಸ್ ಸೋ ಕ್ಯೂಟ್. ನಾವು ಕಾಫಿ ಪಿಕಪ್ ಮಾಡಿದ್ರಿಂದ ವಿ ಆರ್ ನಾಟ್ ಗೋಯಿಂಗ್ ಟು ಗೋಲ್ಡನ್ ಕಾಫಿ ಅಗೇನ್. ಬಟ್ ಇಲ್ಲಿ ಏನಾದರೂ ಲೋಕಲ್ ಐಟಮ್ಸ್ ಏನಾದರೂ ಬೇಕ್ರಿ ಟೈಪ್ ಸಿಕ್ಕಿದ್ರೆ ಮೇ ಬಿ ಇಫ್ ಇಟ್ ಇಸ್ ಓಪನ್ ದೆನ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್. ಫಿಟ್ ಚೆಕ್ ಮಾಡೋದು ಬರ್ತದೆ. ಸೊ ಟೌನಲ್ಲಿ ಫಿಟ್ ಚೆಕ್ ಮಾಡೋಣ. ಐ ಆಮ್ ವೇರಿಂಗ್ ದಿಸ್ ಸ್ಕರ್ಟ್ SFO ಟ್ರಿಪಲ್ ಹಾಕೊಂಡಿದ್ದು. ಐ ಪೇರ್ಡ್ ಇಟ್ ವಿತ್ ವೈಟ್ ಟಾಪ್. ಈ ಹೆಡ್ ಬ್ಯಾಂಡ್ ಆಕ್ಚುಲಿ ಶೀನಲ್ಲಿ ತೊಗೊಂಡಿದ್ದು. ಇಟ್ಸ್ ಬಿನ್ 2 years ನಾನು ಯೂಸೇ ಮಾಡಿರಲಿಲ್ಲ. ಸೊ ಈ ಟೌನ್ಗೆ ಐ ಥಾಟ್ ಇಟ್ ವುಡ್ ಬಿ ನೈಸ್. ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್ ಡೌನ್ ಬಿಲೋ ಹೌ ಯು ಲೈಕ್ ಮೈ ಔಟ್ಫಿಟ್. ಟೌನ್ ತುಂಬ ಪೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರು. ಆ್ಯಂಡ್ ಯುನೋ ಇಲ್ಲಿ ಒಳ್ಳೆ ಪೆಟ್ ಸ್ಟೋರ್ಸ್ ಎಲ್ಲ ಇದೆ. ನೋಡಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಟೈಮ್ ಬರೀ ಕ್ಯಾಫೇಸ್ ಮತ್ತು ರೆಸ್ಟೋರೆಂಟ್ಸ್ ಬಿಸ್ಟ್ರೋಸ್ ಮಾತ್ರ ಓಪನ್ ಇದೆ. ಅಲ್ಲಿ ನೋಡಿ ಅಲ್ಲೊಂದು ಡಾಗಿ ಇದೆ. ಕೊಕೊಮೆಟ್ ನ್ಯೂ ಫ್ರೆಂಡ್ ಕಾಯ್ತಾ ಇದ್ದಾನೆ ಹಾಯ್ ಹೇಳೋದಕ್ಕೆ. ಟೇಜ್ ಕಾರ್ಸ್ ಪಾರ್ಕ್ ಮಾಡಿದ್ದಾರೆ. ಸೋ ಬ್ಯೂಟಿಫುಲ್. ಎನಿ ಐಡಿಯಾ ಯಾವ ಕಾರ್ ಅಂತ? ಲಕ್ಕಿ ನೋಡಿ ಏನು ಖರ್ಚೇ ಆಗ್ತಾ ಇಲ್ಲ ಅಲ್ಲಿ, ಬಿಕಾಸ್ ಎಲ್ಲ ಮುಚ್ಚಿಬಿಟ್ಟಿದೆ. ಇಲ್ಲಿ ಒಂದು ಟಾಯ್ ಇದೆ ನೋಡಿ ಅವಳ ಥರ. ಇಟ್ಸ್ ಕಾಲ್ಡ್ ಫರ್ಬಿ. ನಾನು ಚಿಕ್ಕವಳಿದ್ದಾಗ ನಮ್ಮಪ್ಪ ನನಗೆ ಇದು ಗಿಫ್ಟ್ ಮಾಡಿದ್ರು. ಬಟ್ ಅದಿನ್ನೂ ತುಂಬ ಕ್ಯೂಟ್ ಆಗಿತ್ತು ಇದಕ್ಕಿಂತ. ವಿಕ್ಟೋರಿಯಾ ಬೀಚ್ ಹತ್ರ ಬಂದಿದ್ದೀವಿ. ಈ ಸೈಡ್ ಹಾರ್ಬರ್ ಇದೆ. ಇಟ್ ಇಸ್ ಸೋ ಪೀಸ್ಫುಲ್. ಆ್ಯಂಡ್ ಜನ ಎಲ್ಲ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಪಾಪ ಚಿನ್ಮಯ್ ಎಲ್ಲ ಬ್ಯಾಗ್ಸ್ನು ಎತ್ಕೊಂಡು ಈಸ್ ಕಮಿಂಗ್. ಚಿರಾಗ್ ಇಸ್ ರೆಸ್ಪಾನ್ಸಿಬಲ್ ಆಫ್ ಕೋಕೋ. ಪಾಪ ಏನ್ ಹೇಳಕ್ ಇಷ್ಟಪಡ್ತೀಯಾ ಈ ಸಲ? ಒಬ್ರು ನಮ್ಮ ಕೊಪ್ಪನ್ ಹಿಡ್ಕೊಳಕ್ ಸಿಕ್ಕಿದ್ದಾರೆ, ಒಬ್ರು ಬ್ಯಾಗ್ ಹಿಡ್ಕೊಳಕ್ ಸಿಕ್ಕಿದ್ದಾರೆ. ಅಂಡ್ ಗೈಸ್ ಐ ಆಮ್ ವ್ಲಾಗಿಂಗ್. ಅವರು ಪಾಪ ಕೋಕೋ ಎವ್ರಿ 2 minutes ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ ನಾವಿಬ್ರು ನಡ್ಕೊಂಡ್ ಬರ್ತಾ ಇದೀವ ಇಲ್ವಾ ಅಂತ. ಹಿ ಹ್ಯಾಸ್ ಟ್ರಸ್ಟ್ ಇಶ್ಯೂಸ್. ಇವರಿಬ್ರು ಜನಜಾತ್ರೆ ಅಂತ ಏನೋ ಅಂತ ಇದಾರೆ. ಬನ್ನಿ ನೋಡೋಣ ಏನ್ ಜಾತ್ರೆ ನಡೀತಾ ಇದೆ ಬೀಚಲ್ಲಿ ಅಂತ. ಪಾರ್ಕಿಂಗ್ ಪೇ ಮಾಡಕ್ ಬಂದ್ವಿ. ದೆನ್ ವಿ ನೋಟಿಸ್ ದಟ್ ದೇರ್ ಆರ್ ನೋ ಡಾಗ್ಸ್ ಅಲೌಡ್ ಆನ್ ದ ಬೀಚ್. ಸೊ ನಾವಿಲ್ಲಿ ನೋಡ್ತಾ ಇದೀವಿ ಏನ್ ಮಾಡೋದು, ಬೇರೆ ಸ್ಪಾಟ್ ಹುಡ್ಕೋಣ ಅಂತ. ವೇರ್ ಕೋಕೋ ಇಸ್ ಆಲ್ಸೋ ಅಲೌಡ್. ಬೀಚ್ ಹತ್ರ ಬಂದ್ವಿ. ಫುಲ್ಲು ಕ್ರೌಡೆಡ್ ಆಗಿದೆ. ಚೆನ್ನೈಯಲ್ಲಿ ಬೀಚ್ಗೆ ಹೋದಂಗೆ ಅನಿಸ್ತಾ ಇದೆ. ಟಾಟೂ ಹಾಕ್ಸ್ಕೊಂಡಿದ್ದಾರೆ ನೋಡಿ, ದೇಶ ಪ್ರೇಮಿ. ಅಂತೂ ಡಾಗ್ಸ್ನ ಬಿಡಲಿಲ್ಲ. ಸೊ ಇಲ್ಲಿ ಕುಬರ್ಟ್ ವೆಸ್ಟ್ ಬೀಚಿಗೆ ಬಂದಿದ್ದೀವಿ. ಇಟ್ ಸೇಸ್ ದ ಬೀಚ್ ಇಸ್ ಕ್ಲೋಸ್. ಅಂದರೆ ವಿ ಕೆನಾಟ್ ಗೆಟ್ ಇನ್ ಟು ದ ವಾಟರ್ಸ್, ಬಟ್ ಅಟ್ಲೀಸ್ಟ್ ಗೇಮ್ಸ್ ಆಡ್ಬೋದು. ಸೊ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ. ಫ್ರಂಟ್ ನೇಚರ್ ಪಾರ್ಕ್ ಅಲ್ಲಿ ಬೀಚ್ ಇದೆ. ಸೊ ಸ್ವಲ್ಪ ನಡ್ಕೊಂಡು ಹೋಗಬೇಕು. ನಾವಿವಾಗ ಬೀಚ್ ಹತ್ರ ಎಂಟರ್ ಆಗ್ತಾ ಇದ್ದೀವಿ. ವೇವ್ ಸ್ವಲ್ಪ ರಫ್ ಇದ್ದಂಗಿದೆ. ಇದು ಆ್ಯಕ್ಚುಲಿ ತುಂಬ ಪೀಸ್ಫುಲ್ ಆ್ಯಂಡ್ ಕ್ವೈಟ್ ಆಗಿದೆ ಆ ಬೀಚು ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇಲ್ಲಿ ಡಾಗ್ಸ್ ಕೂಡ ಬಿಡ್ತಾರೆ. ಅಲ್ಲಿ ನೋಡಿ ಅಲ್ಲೊಂದು ಡಾಗ್ ಇದೆ. ವೆರಿ ನೈಸ್. ನೋಡಿ ಕೊಕ್ಕೋ ಲೈಫ್ ಜಾಕೆಟ್ ಹಾಕೊಳ್ತಾ ಇದ್ದಾನೆ. ಹಿ ಹ್ಯಾಸ್ ಒನ್ ಕ್ಯೂಟ್ ಶಾರ್ಕ್ ಫಿನ್ ಇರೋ ಲೈಫ್ ಜಾಕೆಟ್. ಅವನಿಗಂತೂ ನೀರು ಇಷ್ಟನೇ ಇಲ್ಲ. ಸೊ ಟ್ರೈ ಮಾಡೋಣ ಅಂತ ಅವನಿಗೂ ಲೈಫ್ ಜಾಕೆಟ್ ಹಾಕಿ ಚೆನ್ನೈ ರೆಡಿ ಮಾಡ್ತಾ ಇದ್ದಾನೆ. ಲೆಟ್ಸ್ ಇವತ್ತಾರು ನೀರಿಗೆ ಇಳಿತಾನ ಅಂತ ಇವನು. ಸನ್ಸೆಟ್ ವ್ಯೂಸ್ ಸಿಗ್ತಾ ಇದೆ. ಎಷ್ಟು ಕಾಮ್ ಆಗಿ ಚೆನ್ನಾಗಿದೆ ಈ ಬೀಚಲ್ಲಿ. ಇಬ್ರು ಆಡ್ತಾ ಇದ್ದಾರೆ ನೀರಲ್ಲಿ. ಚಿಕ್ಕದವರೆಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಇವರಿಲ್ಲಿ ಫ್ರಿಸ್ಬಿ ಆಡ್ತಾ ಇದ್ದಾರೆ. ಖೋಖೋನು ಆಡ್ಬೇಕಂತ. ಆದ್ರೆ ಇವನ್ ಬಿಟ್ರೆ ಬೇರೆ ಡಾಗಿ ಹತ್ರ ಎಲ್ಲ ಓಡೋಗ್ತಾ ಇದ್ದಾನೆ.
ಪಾಪ ಇವರಿಬ್ರು ಸೇರ್ಕೊಂಡು ಇವನನ್ನು ಎಷ್ಟು ಆಟ ಆಡಿಸ್ತಾ ಇದ್ದಾರೆ ಅಂದ್ರೆ ಅವನ್ ಬೇರೆ ಅರ್ಧ ತೊಪ್ಪೆ ಆಗ್ಬಿಟ್ಟಿದ್ದಾನೆ ನೀರಲ್ಲೂ ಹೋಗಿ. ಡಿಫೆಂಡರ್ ಆಗ್ತಾನಂತೆ ಖೋಖೋ. ಇದೊಂಥರ ಮಂಕಿ ಆದ ಅವನು ಪಾಪ. ಅದು ಬೀಚ್ ಅಲ್ಲಿ ಆಡಿದ್ ಮುಗೀತು. ಇವಾಗ ವೈಫಿಂಗ್ ಹೇಮ್ ಹೊಣಗ್ತಾ ಇದ್ದಾನ ಅವನ್ನ. ಸೋ ಕ್ಯೂಟ್. ಸೊ ಬೀಚಿಗೆ ಬಂದಾಯ್ತು. ಇಲ್ಲೂ $0 ಸ್ಪೆಂಡ್. ಪಾರ್ಕಿಂಗು ಕೂಡ ವಿ ಡಿಡ್ಂಟ್ ಪೇ ಬಿಕಾಸ್ ವಿ ಫೌಂಡ್ ಸ್ಟ್ರೀಟ್ ಪಾರ್ಕಿಂಗ್. ಫುಲ್ ಮಜಾ ಮಾಡಿದ್ವಿ ಇಲ್ಲಿ ಬೀಚಲ್ಲಿ. ಖೋಖೋ ಕೂಡ ತುಂಬ ಎಂಜಾಯ್ ಮಾಡ್ದ. ದ ಓನ್ಲಿ ಸ್ಯಾಡ್ ಥಿಂಗ್ ಇಸ್ ದ ಟೌನ್ ವಾಸ್, ಅಂದರೆ ಟೌನಲ್ಲಿರೋ ಶಾಪ್ಸ್ ಮೋಸ್ಟ್ ಆಫ್ ದೆಮ್ ವರ್ ಕ್ಲೋಸ್. ಬಟ್ ಅಟ್ ಲೀಸ್ಟ್ ಇಲ್ಲಿ ಬೀಚಲ್ಲಿ ವಿ ಆರ್ ಹ್ಯಾವಿಂಗ್ ಅ ಗುಡ್ ಟೈಮ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವರಿಬ್ರು ನೀರೊಳಗೆ ಹೋಗ್ಲಿಲ್ಲ. ಇಲ್ಲಿ ನೋಡಿ ಇಷ್ಟು 3 ಬ್ಯಾಗ್ ತೊಗೊಂಬಂದು ಅವ್ರ ವಾಟರ್ ಸ್ವಿಮ್ಮಿಂಗ್ ಟ್ರಂಕ್ಸ್ ಎಲ್ಲಾನು ತೊಗೊಂಬಂದು ಟವಲ್ಸ್ ಎಲ್ಲ ತಂದಿದ್ದಾರೆ. ಸೊ ಇವನ್ ಹೋಗ್ಲಿಲ್ಲ. ನೀನ್ ಯಾಕೆ ಹೋಗ್ಲಿಲ್ಲ ನೀರೊಳಗಡೆ? ತಮ್ಮ ಹೋಗ್ಲಿಲ್ಲ, ನಾನು ಹೋಗ್ಲಿಲ್ಲ. ಹಾ ಕರೆಕ್ಟ್ ಆಗಿದ್ದೀರಾ ಇಬ್ರು. ಇವನೊಬ್ನೇ ಪಾಪ ಹೋಗಿ ನೀರಲ್ಲಿ ಆಡ್ಕೊಂಡ್ ಬಂದಿದ್ದು. ಬೀಚ್ ಎಕ್ಸಿಟ್ ಆಗ್ತಿದ್ದಂಗೆ ಇಲ್ಲಿ ಒಂದು ಕುಬರ್ಗ್ ಎಕಾಲಜಿ ಗಾರ್ಡನ್ ಇದೆ. ಅಲ್ಲಿ ಬುಕ್ಸ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಸಣ್ಣ ಬಟರ್ಫ್ಲೈ ಗಾರ್ಡನ್ ಇದೆ. 8 ಗಂಟೆ ಆಗಿದೆ ನೈಟ್, ಆದರೂ ಎಷ್ಟು ಪೀಸ್ಫುಲ್ ಆಗಿ ಬ್ರೈಟ್ ಆಗಿ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲಿ ಒಂದು ವಾಕ್ವೇ ಇದೆ. ಬಟರ್ಫ್ಲೈ ಗಾರ್ಡನ್ ಅಂತ ಇದೆ. ಬಟ್ ಬಟರ್ಫ್ಲೈಸ್ ಎಲ್ಲೂ ಕಾಣಿಸ್ತಾ ಇಲ್ಲ ಇವಾಗ. ಇಲ್ಲಿ ನೋಡಿ ಹರ್ಬ್ ಗಾರ್ಡನ್ ಅಂತ ಇದೆ. ಇಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಹರ್ಬ್ಸ್ ಇದೆ. ಲೈಕ್ ಲ್ಯಾವೆಂಡರ್, ಮಿಂಟ್ ಇದೆ, ಚೈವ್ಸ್ ಇದೆ, ವೈಲ್ಡ್ ಸ್ಟ್ರಾಬೆರೀಸ್ ಇದೆ, ಟಾಲ್ ಗ್ರಾಸ್ ಇದೆ. ಯೂಶಲಿ ಕಾರ್ನ್ಫೀಲ್ಡ್ಸ್ಗೆ ಹೋದ್ರೆ ಈ ಥರ ಉದ್ದ ಗ್ರಾಸ್ನ ನೀವು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ವೈಲ್ಡ್ ಬೇರೀಸ್ ಇದೆ. ಆ್ಯಂಡ್ ತುಂಬ ಪೀಸ್ಫುಲ್ ಆಗಿದೆ. ನಂಗೆ ಆ್ಯಕ್ಚುಲಿ ಜೋರಾಗಿ ಮಾತಾಡೋದಕ್ಕೆ ಕೂಡ ಭಯ ಆಗ್ತದೆ ಬಿಕಾಸ್ ಇಟ್ಸ್ ಸೋ ಪೀಸ್ಫುಲ್ ಹಿಯರ್. ಐ ಡು ನಾಟ್ ವಾಂಟ್ ಟು ಡಿಸ್ಟರ್ಬ್ ದ ಪೀಸ್. ನಾನು ಖೋಖೋ ಇವಾಗ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ದ ಕಾರ್. ಇವ್ ನೋಡಿ ನಮ್ಮ ಟವಲ್ ಸುತ್ಕೊಂಡು ಬರ್ತಾ ಇದ್ದಾನೆ. ಹೋಗೋಣ ಖೋಖೋ ಕಾರ್ಗೆ. ನಾವಿವಾಗ ಕಾರ್ಗೆ ಬಂದ್ವಿ. ಟೋಟಲಿ ಬರೀ $7 ಅಷ್ಟೇ ನಾವು ಸ್ಪೆಂಡ್ ಮಾಡಿರೋದು ಸೋ ಫಾರ್. ಆ್ಯಂಡ್ ದಟ್ ವಾಸ್ ಫಾರ್ ಕಾಫಿ. ಆ್ಯಂಡ್ 10 ಅಂದರೆ 3 ಜನದ್ದು ಸೇರಿ ವಾಸ್ $10. ಬಟ್ ಇವಾಗ ನಾವು ಊಟ ಮಾಡಬೇಕು. ಹಸಿವೆ ಆಗ್ತಾ ಇದೆ. 8 ಗಂಟೆ ಆಗ್ತಾ ಬಂದಿದೆ. ಸೊ ವಿ ಆರ್ ಗೋಯಿಂಗ್ ಟು ಹೆಡ್ ಫಾರ್ ಡಿನ್ನರ್ ಆ್ಯಂಡ್ ವಿ ಆರ್ ಹೆಡಿಂಗ್ ಬ್ಯಾಕ್ ಫ್ರಮ್ ಕುಬರ್ಗ್ ಟು ಟೊರಾಂಟೊ. ನನ್ನ ಬಜೆಟಲ್ಲಿ ಇನ್ನೂ $40 ಇದೆ. ಗಿವನ್ ದಟ್ ನಾನು $10 3 ಜನಕ್ಕೂ ಕನ್ಸಿಡರ್ ಮಾಡಿದ್ದೀನಿ. ಇವಾಗ ರೆಸ್ಟೋರೆಂಟಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ. ಬಟ್ ಏನು ಗೊತ್ತಾ, ನನ್ನ ಪ್ರಕಾರ ಟೆಕ್ನಿಕಲಿ ಕನ್ಸಿಡರ್ ಆಗಲ್ಲ. ಯಾಕಂದರೆ ಟೌನಲ್ಲಿ ನೀನು ಕೊಟ್ಟಿದ್ದು ಬಜೆಟ್ ನನಗೆ $50. ಸೊ ಟೌನ್ ಮುಗಿತಲ್ಲ. ಟೌನ್ ಮುಗ್ದು ಇವಾಗ ನಮ್ಮೂರ್ಗೆ ಹೋಗ್ತಾ ಇದೀವಿ ಟೊರಾಂಟೋಗೆ. ಸೊ ಇಲ್ಲ, ನಾನು ಹೇಳಿದ್ದು ಇಡೀ ಟ್ರಿಪ್ ನೋಡಿ ಗೈಸ್, ದಿಸ್ ಇಸ್ ನಾಟ್ ಫೇರ್. ಅಷ್ಟರಲ್ಲಿ ನಾನು ಫ್ಯೂಲು $30 ನಂದೇ ಹಾಕಿದೀನಿ. ಅದು ಕೌಂಟ್ ಮಾಡ್ತಿಲ್ಲ ಯಾರು. ಬಟ್ ಓಕೆ ಅಲ್ಲ, ಬಟ್ ನೀನೇ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಫ್ಯೂಯಲ್ ಕೌಂಟ್ ಆಗಲ್ಲ ಯಾಕಂದ್ರೆ ನೀನ್ ಆಲ್ರೆಡಿ ಫ್ಯೂಯಲ್ ಮಾಡಿದ್ಯಾ ಅಂತ. ಅದಕ್ಕೆ ಸೊ ನಾಟ್ ಮೈ ಪ್ರಾಬ್ಲಮ್. ನಾವು ಇಲ್ಲಿ ನಾರ್ತ್ ಯಾರ್ಕ್ ಬಂದಿದೀವಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ ಇಲ್ಲಿ. ಇದೇ ರೀಸನ್ಗೆ ನಾವು ಮಿಡ್ ಟೌನ್ ಡೌನ್ ಟೌನ್ ಕಡೆ ಬರೋದೇ ಇಲ್ಲ. ವೀಕೆಂಡ್ ಅಂತೂ ವರ್ಸ್ಟ್ ಆಗಿರುತ್ತೆ. ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಮಾಡರ್ನ್ ಇಂಡಿಯನ್ ಕಿಚನ್. ನೋಡೋಣ ಓಪನ್ ಇದೆಯಾ ಪ್ಯಾಟಿಯೋ ಅಂತ. ಲೆಟ್ಸ್ ಗೋ. ನಾವು ಚೆಕ್ ಮಾಡಕ್ ಹೋಗ್ತಾ ಇದೀವಿ. ಸೊ ದಂಫುಕ್ಕಿಗೆ ಬಂದಿದ್ದೀವಿ. $50 ಒಳಗಡೆ ಬಂದಿದೀವಿ ಅಂತ ಹೇಳೋದಕ್ಕಲ್ಲ, ಯಾಕಂದ್ರೆ ಪ್ಯಾಟಿಯೋನಲ್ಲಿ ಕೂತಿದೀವಿ ಬಿಕಾಸ್ ಆಫ್ ಖೋಖೋ. ಅವನ್ಗೆ ಅಂತ ಒಂದು ಚೇರ್ ರಿಸರ್ವ್ ಆಗಿದೆ ಇಲ್ಲಿ. ಸಿಕ್ಕಾಪಟ್ಟೆ ಹಸಿವೆ ಆಗ್ತಿದೆ. ಬಟ್ ಇಟ್ಸ್ ಅ ಮಾಡರ್ನ್ ಇಂಡಿಯನ್ ರೆಸ್ಟೋರೆಂಟ್. ಕೋಬರ್ಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸ್ವಲ್ಪ ಫ್ಲಾಪ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ಕೋಬರ್ಗ್ ಎಕ್ಸ್ಪೀರಿಯನ್ಸ್ ಅಲ್ಲಿಗೆ ಡ್ರೈವ್ ಮಾಡೋ ಎಕ್ಸ್ಪೀರಿಯನ್ಸ್, ಸಿಟಿ ಎಕ್ಸ್ಪೀರಿಯನ್ಸ್. ಸೊ ಡ್ರೈವ್ ಮಾಡಿದ್ದು ಆಲ್ಮೋಸ್ಟ್ 1 hour 40 minutes. ಬಟ್ ಎಕ್ಸ್ಪೀರಿಯನ್ಸ್ 1 way ಎಕ್ಸಾಕ್ಟ್ಲಿ. ಅಲ್ಲಿದ್ದು ಮೇ ಬಿ 1-2 hours ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಟೈಮ್ ಚೆನ್ನಾಗಿದೆ. ಬಟ್ ಇಲ್ಲಿ ಸ್ವಲ್ಪ ಸಂಡೇ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಬೇಗ. ಸೊ ಹಾಗಾಗಿ ವಿ ಕುಡ್ಂಟ್ ಸೀ ಎನಿಥಿಂಗ್ ಮಚ್. ಖೋಖೋ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ, ನಿದ್ದೆ ಬರ್ತಾ ಇದೆ ಅವನಿಗೆ. ನೀನು ಮಲ್ಕೋ. ಥ್ಯಾಂಕ್ ಯು. ನಮ್ಮ ಫುಡ್ ಬಂದಿದೆ. ದಿಸ್ ಇಸ್ ಆರ್ ಗಾರ್ಲಿಕ್ ನಾನ್
ದಿಸ್ ಇಸ್ ಪನೀರ್ ಟಿಕ್ಕಾ ಆ್ಯಂಡ್ ದಿಸ್ ಇಸ್ ದಾಲ್ ಮಖ್ನಿ, ಮತ್ತು ಇಲ್ಲಿ ನಮ್ಮ ಸೋಯಾ ಚಾಪ್ ಆ್ಯಂಡ್ ಸಮ್ ಆನಿಯನ್ ಆ್ಯಂಡ್ ಚಟ್ನಿ. ಸ್ಮೆಲ್ ಮಾತ್ರ ಸಕ್ಕದಾಗಿ ಬರ್ತಾ ಇದೆ. ಕಾಂಟ್ ವೇಟ್ ಟು ಇಟ್. ಕೊಕ್ಕೋ ಈ ಸ್ಮೆಲ್ಗೆ ಸ್ವಲ್ಪ ಇದಾಗಿದ್ದಾನೆ. ಆ್ಯಂಡ್ ನನ್ನ ಡ್ರಿಂಕ್ ಕೂಡ ಇಲ್ಲಿದೆ, ಮ್ಯಾಂಗೋ ಲಸ್ಸಿ. ಇಟ್ಸ್ ಸಾಲ್ಟ್ ಲಸ್ಸಿ. ನಮ್ದಂತೂ ಊಟ ಮುಗೀತು, ಸಿಕ್ಕಾಪಟ್ಟೆ ಹಸಿವೆ ಆಗಿತ್ತು. ಕೊಕ್ಕೋ ಕೂಡ ಸ್ವಲ್ಪ ನಾನ್ ಬ್ರೆಡ್ ಎಲ್ಲ ಎಡ್ಜಸ್ ಮಾತ್ರ ಚೂರು ಕೊಟ್ವಿ ಬಿಕಾಸ್ ಹಿ ವಾಸ್ ಫೀಲಿಂಗ್ ಹಂಗ್ರಿ ಆ್ಯಸ್ ವೆಲ್. ಎನಿವೇಸ್ ನೋಡೋಣ, ಚಿನ್ಮಯ್ನ ನಾನು ಕೇಳ್ತೀನಿ ಈ ಚಾಲೆಂಜ್ನ ನಾನು ಗೆದ್ನ ಇಲ್ವಾ ಅಂತ. ಯಾಕಂದರೆ ಬಿಲ್ ಅಂತೂ ಇಟ್ ಈಸ್ ಆಬ್ವಿಯಸ್ಲಿ ಗೋಯಿಂಗ್ ಟು ಕ್ರಾಸ್ $50 ಇವಾಗ. ಬಟ್ ಟೆಕ್ನಿಕಲಿ ನನ್ನ ಪ್ರಕಾರ ದಿಸ್ ವಾಸ್ ನಾಟ್ ಇನ್ಕ್ಲೂಡೆಡ್. ನೋಡೋಣ ಅವನೇನು ಹೇಳ್ತಾನೆ ಅಂತ. ಎಷ್ಟಾಯ್ತು ಬಿಲ್ಲು? 105. Conclusion of today's trip. So you have clearly crossed the mark of $50 budget. ಸೊ ಚಿನ್ಮಯ್ ಪ್ರಕಾರ ನಾನು ಈ ಚಾಲೆಂಜ್ ಗೆದ್ದಿಲ್ವಂತೆ. ನಿಮ್ಮ ಪ್ರಕಾರ ಏನು ಅಂತ ಕಾಮೆಂಟ್ ಮಾಡಿ. ನಿಮಗೆ ಇದೇ ಥರ ಚಾಲೆಂಜ್ ವಿಡಿಯೋಸ್ ಮಾಡಬೇಕು ಮತ್ತು ಯಾವ ಥರ ಚಾಲೆಂಜ್ ವಿಡಿಯೋಸ್ ಮಾಡಬೇಕು ಅಂತಲೂ ನಮಗೆ ತಿಳಿಸಿ. And we'll see you on the next one. ಬಾಯ್.